ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರಿಂಗ್ ಮಾಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ಸ್ಟಡಿ ರಿಲೇಟೆಡ್ ವಿಡಿಯೋ ಮಾಡ್ತಿಲ್ಲ, ಅದರ ಬದಲಾಗಿ ಒಂದು ಕುಕ್ಕಿಂಗ್ ವಿಡಿಯೋನ ಮಾಡ್ತಾಯಿದ್ದೇನೆ. ಅದೇನಂತ ಅಂದರೆ ಉಪ್ಸಾರು. ಸಾಧಾರಣವಾಗಿ ಎಲ್ಲರೂ ಒಂದೊಂದು ರೀತಿಯ ಉಪ್ಸಾರು ಮಾಡ್ತಾರೆ. ಇಂದು ನಾನು ನನ್ನದೇ ಆದ ಶೈಲಿಯಲ್ಲಿ ಬರುವಂತಹ ಉಪ್ಸಾರನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರೋ ಸೊಪ್ಪು ಬಂದು ಒಣಗೊನೆ ಸೊಪ್ಪು, ದೊಡ್ಡ ಎಲೆದು. ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ 2 ಕಪ್ಪಾಗಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೇರೆ ಕಾಳು ಸಹ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ 3 ಟೈಮ್ಸ್ ವಾಶ್ ಮಾಡಿರುವಂತಹ ಸೊಪ್ಪನ್ನು ಅದಕ್ಕೆ ಹಾಕಿ ನಾವು ಒಂದು ವಿಷಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ. ಇದು ಸಿಂಪಲ್ಲಾಗಿ ನಾನು ಮಾಡುವಂತಹ ಉಪ್ಸಾರು ಶೈಲಿಯಾಗಿರುತ್ತೆ. ಹಾಗೆ ಈ ಒಣಗೊನೆ ಸೊಪ್ಪು ಅನ್ನೋದು ಬೆಂಗಳೂರು ಕಡೆ ಎಲ್ಲ ಹೆಚ್ಚಾಗಿ ಸಿಗೋದಿಲ್ಲ. ಇದು ಹಳ್ಳಿ ಕಡೆ ನೀರು ಹೆಚ್ಚಾಗಿ ಇರುವಂಥ ಸ್ಥಳದಲ್ಲಿ ಸಿಗುತ್ತೆ. ಇದು ಕಣ್ಣಿಗೆ ತುಂಬ ಒಳ್ಳೆಯ ಸೊಪ್ಪಾಗಿದೆ. ಇದು ತಿಂದರೆ ಕಣ್ಣು ಕಾಣದಿರೋರ್ಗೂ ಕಣ್ಣು ಬರುತ್ತೆ ಅಂತ ಹಿರಿಕರು ಹೇಳ್ತಾರೆ. ಅದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದರೆ ರುಚಿಗಂತೂ ತುಂಬ ಚೆನ್ನಾಗಿದೆ. ಅಂದರೆ ಯಾವುದೇ ಸೊಪ್ಪಾಗಲಿ ಅದರದ್ದೇ ಆದ ಒಂದು ಅಂಶನ ಹೊಂದಿರುತ್ತೆ. ಅದಕ್ಕೆ ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಇಷ್ಟು ಸೊಪ್ಪಿಗೆ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಇದನ್ನು ನಾನು 7 ರಿಂದ 8 ಜನಕ್ಕೆ ನಾನು ಮಾಡ್ತಾಯಿದ್ದೀನಿ. ಅದಲ್ಲದೆ ಈ ಉಪ್ಸಾರು ಖಾರನ ನಾನು ಜಾಸ್ತಿ ಇನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮಡ್ಕೊಂಡ್ರೆ ಇನ್ನು ತುಂಬ ದಿವಸನೂ ಬೇಕಾದ್ರೂ ಉಪಯೋಗ ಬರುತ್ತೆ. ಅದಕ್ಕೋಸ್ಕರ ಖಾರನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈಗ ಒಂದು ವಿಷಲ್ ಆದಮೇಲೆ ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹೆಚ್ಚಾಗಿ ಖಾರ ತೊಗೋಬೇಕು. ಇದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಜೀರಿಗೆ, ಮೆಣಸು, 1 ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ಇದಿಷ್ಟು ನಾನು ಈಗ ಖಾರ ಅರಿಯೋದಕ್ಕೆ ತೊಗೊಂಡಿದ್ದೀನಿ. ನಂತರ ಇದನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಇದಿಷ್ಟು ಖಾರ ಅರಿಯೋದಕ್ಕೆ ಬೇಕಾಗಿರೋಂಥ ಐಟಮು. ನಂತರ ಒಂದು ಬಾಣಲಿಗೆ ಜೀರಿಗೆ ಮತ್ತು ಮೆಣಸನ್ನ ಲೈಟಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕಾಗತ್ತೆ. ಈ ಜೀರಿಗೆ ಮೆಣಸು ಹುರಿಬೇಕಾದ್ರೆ ಅದ್ರ ಘಮನೇ ಒಂಥರ ಚೆನ್ನಾಗಿರುತ್ತೆ. ಏನು ಸಾರು ಮಾಡ್ತಾಯಿದ್ದೀನಿ ಅನ್ನೋದು ಸಹ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿನ ಹುರ್ಕೋಬೇಕಾಗತ್ತೆ. ಅದನ್ನು ಸಣ್ಣ ಉರಿಲಿ ಇಟ್ಟು ಸ್ವಲ್ಪ ಎಣ್ಣೆ ಏನು ಹಾಕ್ದಿರೇ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗೆ ಅದನ್ನು ಜಾಸ್ತಿ ಸೀಸ್ಬಾರ್ದು, ಕಪ್ಪಗೆ ಮಾಡಬಾರ್ದು. ಸ್ವಲ್ಪ ಬಿಸಿ ಮಾಡಿ ಹುರಿಯಾಗಿರೋ ಥರ ಸಣ್ಣ ಊರಿನಲ್ಲಿ ಹುರಿದ್ರೆ ಸಾಕಾಗುತ್ತೆ. ಕೆಲವರು ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ತಾರೆ. ಆ ಥರ ಉಪಯೋಗಿಸೋದಾದರೆ ಅದನ್ನು ನಾವು ಕಾಳು ಸೊಪ್ಪು ಜೊತೆನೇ ಬೇಯಿಸ್ಬೇಕಾಗುತ್ತೆ. ಇದು ನಾನು ತುಂಬ ದಿನಗಳ ಕಾಲ ಅಂದರೆ ಒಂದು 3 ಡೇಸು ಉಪಯೋಗಿಸೋದ್ರಿಂದ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಸಹ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ನಂತರ ನಾನು ತೆಗೆದಿಟ್ಟಂತಹ ಐಟಮ್ಸು ಅಂದರೆ ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ಕೋಬೇಕಾಗತ್ತೆ. ಹಾಗೆ ತೆಗೆದಿಟ್ಟಿರುವಂತಹ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಜೊತೆಗೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ಕಾಳು ಸೊಪ್ಪು ಸಹ ಈ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಾಮೂಲಿ ಒಂದು ತುಂಬ ನುಣ್ಣಗೆ ಅಲ್ಲದೇ ಒಂದು ಮೀಡಿಯಮ್ ಹದಕ್ಕೆ ಚಟ್ನಿ ರೀತಿಯಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ನೋಡಿ. ನೆಕ್ಸ್ಟ್ ಇದು ರುಬ್ಬಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಏನೂ ಅಂದರೆ ಇದಕ್ಕೆ ಉಪ್ಪು ಬೇಕಾದ್ರೂ ಸೇರಿಸ್ಬೋದು. ಯಾಕಂದರೆ ಇದನ್ನು ನಾವು ಹಾಗೆ ಚಟ್ನಿ ಥರ ಅನ್ನಕ್ಕೆ ಬಳಸ್ಕೊಳ್ಳೋದಾದರೆ ಉಪ್ಪನ್ನು ಸೇರಿಸಿ ರುಬ್ಬೋದು. ಈಗ ಅದನ್ನು ಒಂದು ಸಾಂಬಾರು ಥರ ಮಾಡೋದಕ್ಕೆ ಹೆಂಗೆ ಅಂದರೆ ಮಾಮೂಲಿ ಇದೆಲ್ಲ ಗೊತ್ತಿರೋ ಹಾಗೆಯೇ ಒಗ್ಗರಣೆ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಇವೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ಟು ಕಾಳು ಬಸ್ತಿರ್ತೀರಲ್ಲ ಆ ನೀರನ್ನ ಹಾಕ್ಕೋಬೇಕು. ಅದೇ ನೀರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ನಾನೀಗ ಅಷ್ಟು ಸಾರಿಗೂ ಕೇವಲ ಒಂದು 3 ರಿಂದ 4 ಸ್ಪೂನಷ್ಟು ಖಾರ ಮಾತ್ರ ಹಾಕ್ತೀನಿ. ಇನ್ನು ಮಿಕ್ಕಿದ್ದು ಹಾಗೆ ಇಟ್ಟಿರ್ತೀನಿ. ಅದನ್ನು ನಾನು ಬೇಕಾದಾಗ ಉಪಯೋಗಿಸ್ಕೋಬೋದು. ಇದಕ್ಕೆ ಖಾರ ಕಡಿಮೆ ಅನಿಸ್ತು ಅಂದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ನೋಡಿ. ಈ ಥರ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಅದ್ರ ಜೊತೆಗೆ ಹಸಿ ಈರುಳ್ಳಿ ಮತ್ತು ಹಸಿ ಕೊತ್ತಂಬರಿನ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನಮಗೆ. ಸಾಂಬಾರಲ್ಲಿ ಅನ್ನ ತಿನ್ನಬೇಕಾದ್ರೆ ಹಸಿದು ಈರುಳ್ಳಿ ಎಲ್ಲ ನಮಗೆ ಬಾಯಿ ಸಿಗುತ್ತೆ.
ಅದು ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಲ್ಲ ಈರುಳ್ಳಿನ. ನೆಕ್ಸ್ಟು ಒಂದು 3 ಸ್ಪೂನ್ ಆಗಲಿ 4 ಸ್ಪೂನ್ ಆಗಲಿ ನಾವು ರುಬ್ಬಿದಂತಹ ಖಾರನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ಉಪ್ಸಾರಿನ ಶೈಲಿಯಾಗಿರುತ್ತೆ. ಉಪ್ಸಾರನ್ನ ಹಲವಾರು ವಿಧಾನದಲ್ಲಿ ಮಾಡ್ತಾರೆ. ಹಸಿ ಮೆಣಸಿನ್ಕಾಯಿನ ಬೇಯೋದಕ್ಕೆ ಹಾಕಿ, ಟೊಮೆಟೊನೂ ಸಹ ಬೇಯೋದಕ್ಕೆ ಹಾಕಿ ಅದನ್ನು ರುಬ್ಬಿ ಅದನ್ನು ಮಾಡ್ತಾರೆ. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಅಂದರೆ ಈ ಖಾರನ ನಾವು ಸ್ಟೋರ್ ಮಾಡಿಕೊಂಡು ಒಂದು ವಾರದೊಳಗಡೆ ಕಂಪ್ಲೀಟ್ ತಿನ್ಬೋದು ಇದನ್ನು. ಹಾಗೆ ಇದು ಇಲ್ಲಿ ಸಾಂಬಾರು ರೆಡಿಯಾಗಿದೆ. ನೆಕ್ಸ್ಟು ನಾವು ಕಾಳಿಗೆ ಒಗ್ಗರಣೆ ಹಾಕೋಬೇಕಾಗತ್ತೆ. ಸೇಮ್ ಪ್ರೋಸೆಸ್ ಏನಿರುತ್ತೆ, ಎಣ್ಣೆ ಹಾಕೋದು, ಸಾಸಿವೆ ಹಾಕೋದು, ಜೀರಿಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಜೊತೆಗೆ ಕರಿಬೇವು ಇವೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಇದು ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು. ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಒಗ್ಗರಣೆ ಕೊಟ್ಕೊಂಡು ನಾವು ಬಸ್ತಿರೋಂತಹ ಕಾಳನ್ನ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು. ಕೆಲವರು ಒಗ್ಗರಣೆ ಹಾಕ್ದಿರೇ ಬರೀ ಕಾಳು ಬಸ್ತಿರೋದನ್ನೇ ತಿಂತಾರೆ, ಅದು ಚೆನ್ನಾಗಿರುತ್ತೆ. ಹೀಗೆ ನಾನು ತೋರಿಸ್ಕೊಟ್ಟಂತಹ ಉಪ್ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೀಗೆ ಹೊಸ ಕಂಟೆಂಟ್ಸ್, ಅಂದರೆ ಒಬ್ಬ ತಾಯಿಯಾಗಿ ಯಾವ್ಯಾವ ರೀತಿ ವಿಷಯದ ಬಗ್ಗೆ ಅರ್ತಿರ್ತಾಳೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸ್ಟಡೀಸ್ ವಿಡಿಯೋವನ್ನು ಸಹ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ನಮಗಿರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.